ಏನು ಕಮಲ್ ಹಾಸನ್ ವಿಚಾರದಲ್ಲಿ ಮೃದು ಧೋರಣೆ ಇಲ್ವೇ ಇಲ್ಲ ಅಂತ ಪ್ರಶ್ನೆನೇ ಬರಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆ. ಕಮಲ್ ಹಾಸನ್ ವಿಚಾರದಲ್ಲಿ ಯಾವುದೇ ಸಾಫ್ಟ್ ಕಾರ್ನರ್ ಇಲ್ಲ, ಮೃದು ಧೋರಣೆ ಇಲ್ಲ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷರೊಂದಿಗೆ ಮಾತನಾಡಿದ್ದೇನೆ. ಅವರು ಸ್ಪಷ್ಟವಾಗಿ ಬ್ಯಾನ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಿದ್ರೆ ಬ್ಯಾನ್ ಮಾಡೋದು, ಕೇಳದೇ ಇದ್ರೆ ಬ್ಯಾನ್ ಮಾಡೋದು ಅನಿವಾರ್ಯ ಆಗುತ್ತೆ, ಕೇಳಿದ್ರೆ ಇತ್ಯರ್ಥ ಆಗುತ್ತೆ. ಇದು ಇವತ್ತು ಸಿಎಂ ಜೊತೆಗೂ ಕೂಡ ನಾನು ಈ ಬಗ್ಗೆ ಮಾತನಾಡ್ತೇನೆ. ಇದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರ ಅಲ್ಲ ಅಂತ ಹೇಳಿದ್ದಾರೆ. ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಅವರ ಸಿನಿಮಾವನ್ನು ಬ್ಯಾನ್ ಮಾಡೇ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲ್ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಇದು ಅನಿವಾರ್ಯ, ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೂ ಮಾತಾಡಿದ್ದೀನಿ, ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತೀನಿ. ಸರಿ, ಈಗ ವಾಣಿಜ್ಯ ಮಂಡಳಿಯವರು ನಿರ್ಧಾರ ತಗೊಳ್ಳೋದು, ಸರ್ಕಾರ ನಿರ್ಧಾರ ತಗೊಳ್ಳೋದಲ್ಲ. ಆದರೆ ಸರ್ಕಾರ ಅವರ ಬೆಂಬಲಕ್ಕಿದೆ, ಸರ್ಕಾರ ಅವರ ಬೆಂಬಲಕ್ಕಿದೆ. ಕನ್ನಡ ವಿಚಾರ ಬಂದತ್ನಾಗ, ಕನ್ನಡದ ನೆಲ ಜಲ ವಿಚಾರ ಬಂದತ್ನಾಗ ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಇಲ್ಲ. ಮುಂದಿನ ಪರಿಸ್ಥಿತಿ ಅದನ್ನು ಬೇರೆ ನೋಡೋಣ. ಬಟ್ ಈಗ ಅವ್ರಿಗೆ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ನಿಭಾಯಿಸ್ತಾರಂತ ನನಗೂ ವಿಶ್ವಾಸನೂ ಇದೆ. ಭಾಳಷ್ಟು ಚಲನಚಿತ್ರ ನಟರು ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಮಾಧ್ಯಮದೊಳಗೂ ನೋಡಿದ್ದೀನಿ, ಪೇಪರ್ದೊಳಗೂ ನೋಡಿದ್ದೀನಿ, ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಶ್ಚಿತವಾಗಲೂ ಆ ವಿಚಾರವನ್ನು ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಚಾರದಾಗ ಕ್ಷಮೆ ಕೇಳೋವರೆಗೂ ಕಮಲ್ ಹಾಸನ್ ಬಗ್ಗೆ ಮೃದು ಧೋರಣೆಯ ಪ್ರಶ್ನೆ ಇಲ್ಲ. ಅಲ್ಲ, ಈಗ ಡಿಸ್ಟ್ರಿಬ್ಯೂಟರ್ಗಳು ಸರ್ ಹಣದ ಆಸೆಗೋಸ್ಕರ ಬಿಡುಗಡೆ ಮಾಡಕ್ಕೆ ಹೋಗಿ ಅವಘಡಗಳು ಸಂಭವಿಸುವಂಥದ್ದಾಗಲಿ, ಹೋರಾಟಗಳಾಗುವಂಥದ್ದಾಗಲಿ ಅಂಥದಕ್ಕಾಗಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸರ್ಕಾರ. ಅದಕ್ಕೆ ಅದು ವಿಶೇಷವಾದಂಥ ಗಮನ ಹರಿಸ್ತದೆ. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆ